ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನೊಂದು ಸಿಂಪಲ್ ಆದಂತಹ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸಾಧಾರಣವಾಗಿ ಎಲ್ಲರೂ ಈ ಬೂದುಕುಂಬಳಕಾಯಿಯನ್ನು ಕೊರೆದು ಅದರ ತಿರುಳನ್ನು ಬಿಸಾಡ್ತಾರೆ, ಇದಿನ್ನು ವೇಸ್ಟ್ ಅಂತ. ಅದರಿಂದ ಇವತ್ತು ನಾನೊಂದು ಸಾಸಿವೆ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದ ಸಾಸಿವೆಯನ್ನು ಮಾಡುವ. ಈ ಸಾಸಿವೆ ಮಾಡಲಿಕ್ಕೆ ನೋಡಿ, ನಾನಿಲ್ಲಿ ಒಂದು ಪಾತ್ರ ತಗೊಂಡು ಅದಕ್ಕೆ ನೋಡಿ, ಇದು ಕುಂಬಳಕಾಯಿಯ ತಿರುಳು. ನಾವು ಕುಂಬಳಕಾಯಿ ಪೀಸೆಲ್ಲ ತೆಗೆದು ಅದರ ಮೇಲಿನ ತಿರುಳು ಇರ್ತದಲ್ಲ, ಅದನ್ನು ತೆಗೆದಿಟ್ಟುಕೊಂಡು ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿಟ್ಟುಕೊಂಡಂತಹ ಕುಂಬಳಕಾಯಿಯ ತಿರುಳು. ಇದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೋಡಿ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಸ್ಟವ್ ಹಚ್ಚಿಕೊಳ್ತಾ ಇದ್ದೇನೆ. ಇದು ಇನ್ನು ಚೆನ್ನಾಗಿ ಬೇಯಲಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಅಚ್ಚು ಬೆಲ್ಲ. ಸಿಹಿ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕಿಕೊಳ್ಬೋದು, ಇಲ್ಲಾಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲ ಆ್ಯಡ್ ಮಾಡಿ. ಹಾಗೆ 1/4 ಚಮಚ ಆಗುವಷ್ಟು ಅರಶಿನ ಹುಡಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ಅದರ ತಿರುಳೆಲ್ಲ ಚೆನ್ನಾಗಿ ಬೇಯುವಷ್ಟು ಚೆನ್ನಾಗಿ ಕುದಿಲಿ. ಕುದಿ ಬಂದ ತಕ್ಷಣ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ತಿರುಳನ್ನು ಬೇಯಿಸಿಕೊಳ್ಳಿ. ನೋಡಿ, ಇದೀಗ ಚೆನ್ನಾಗಿ ಕುದಿದಂತಹ ತಿರುಳು ಇದೀಗ ಅರ್ಧ ಬೆಂದಿದೆ. ಇದಕ್ಕೆ ನಾನು ಇನ್ನೂ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನಿಮಗೆ ಬೆಲ್ಲ ಬೇಕು ಅಂತಿದ್ರೆ ಆ್ಯಡ್ ಮಾಡಿಕೊಳ್ಳಿ, ಬೇಡ ಅಂತಾದರೆ ಆ್ಯಡ್ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಇದಿನ್ನು ಸ್ವಲ್ಪ ಆಗಬೇಕು. ಸ್ನೇಹಿತರೆ, ಈ ಸಾಸಿವೆ ರೆಸಿಪಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ನೋಡಿ, ಇದೀಗ ಆಗಿದೆ. ಇದೀಗ ಚೆನ್ನಾಗಿ ಬೆಂದಂತಹ ತಿರುಳು. ಇನ್ನು ಸ್ಟವ್ ಆಫ್ ಮಾಡಿ ಇದು ತಣ್ಣಗಾಗಲಿಕ್ಕೆ ಬಿಡಿ. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡಿಕೊಳ್ಳುವ. ಸಾಸಿವೆಗೆ ಬೇಕಾದಂತಹ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ತುರಿದಂತಹ ಕಾಯಿ ತುರಿ, ಹಾಗೆ 1 ಹಸಿಮೆಣಸು, ಅರ್ಧ ಚಮಚ ಆಗುವಷ್ಟು ಸಾಸಿವೆ, ಹಸಿ ಸಾಸಿವೆ, ಹಾಗೆ ಬೇಕಾದಷ್ಟು ನೀರು, ಇಷ್ಟು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಆದಷ್ಟು ನುಣ್ಣಗೆ ರುಬ್ಬಿಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಿದ್ರೆ ಹಸಿಮೆಣಸನ್ನು ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇದೀಗ ತಣ್ಣಗಾದಂತಹ ಕುಂಬಳಕಾಯಿಯ ತಿರುಳು, ಬೇಯಿಸಿಕೊಂಡಂತಹ ತಿರುಳುಗಳು ತಣ್ಣಗಾದ ಮೇಲೆ ನಾವು ಈ ರುಬ್ಬಿಕೊಂಡಂತಹ ಮಸಾಲೆಯನ್ನು ನಾವು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಹಾಗೆ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಬಹುದು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಳ್ಳಿ. ಸ್ವಲ್ಪ ತೆಳು ಇರಲಿ ಅಂತಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿಕೊಳ್ಳಿ. ಹಾಗೆ ನಿಮಗೆ ಸ್ವಲ್ಪ ಗಟ್ಟಿ ಇರಲಿ ಅಂತಾದರೆ ನೀರಿನ ಅಂಶ ಸ್ವಲ್ಪ ಕಡಿಮೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಇನ್ನಿದಕ್ಕೆ ಒಂದು ಸಾಸಿವೆ ಒಗ್ಗರಣೆ ಕೊಟ್ಟರೆ ರುಚಿಕರವಾದಂತಹ ಬೂದುಕುಂಬಳಕಾಯಿಯ ತಿರುಳಿನ ಸಾಸಿವೆ ರೆಡಿ ಆಗ್ತದೆ. ಸಿಹಿ ಇಷ್ಟಪಡುವವರೆಲ್ಲ ತುಂಬಾ ಇಷ್ಟಪಟ್ಟು ಈ ಸಾಸಿವೆಯನ್ನು ಇಷ್ಟಪಟ್ಟು ತಿಂತಾರೆ. ಸಾಮಾನ್ಯವಾಗಿ ಈ ತಿರುಳನ್ನೆಲ್ಲ ತುಂಬ ಜನ ಯೂಸ್ ಆಗೋದಿಲ್ಲ ಅಂತ ಬಿಸಾಕ್ತಾರೆ. ಹಾಗೆ ಬಿಸಾಕಬೇಡಿ, ಈ ರೀತಿ ಸಾಸಿವೆ ಮಾಡಿ ಸೇವಿಸಿ ಸ್ನೇಹಿತರೆ. ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.